ಹಾಯ್ ಫ್ರೆಂಡ್ಸ್, ಮದುವೆ ಮನೆ ಅಂದರೆ ಸಂಭ್ರಮ, ಸಡಗರ, ಹಾಗೆ ಕೆಲಸಗಳು ಕೂಡ ಹೆಚ್ಚೇ ಇರುತ್ತೆ. ಇಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಯಾರ್ದಾದ್ರೂ ಮನೆಗಳಲ್ಲಿ ಮದುವೆ ಅಂತಂದರೆ ಊರಿನ ಗಂಡಸರನ್ನೆಲ್ಲ ಕರೆಸ್ಬಿಟ್ಟು ಮರಗಳನ್ನ ಕಡಿಸಿ ಸೌದೆಗಳನ್ನೆಲ್ಲ ಓಡಿಸ್ತಾಯಿದ್ರು ಒಲೆಗೆ ಅಂತ. ಹಾಗೆ ಊರಿನ ಹೆಂಗಸರನ್ನೆಲ್ಲ ಕರೆಸ್ಬಿಟ್ಟು ಅಕ್ಕಿ ಮಾಡೋಕ್ಕೆ ಅಥವಾ ಭತ್ತನ ಮಾಡಲಿಕ್ಕೆ ಕರೆಸ್ತಾಯಿದ್ರು. ಇದೇ ರೀತಿ ಬೇರೆ ಎಲ್ಲ ಕೆಲಸಗಳಿಗೂ ಕೂಡ ಕರೆಸಿ ಕೆಲಸಗಳನ್ನ ಮಾಡಿಸ್ತಾಯಿದ್ರು. ಊರಿನ ಜನ ಎಲ್ಲ ಸೇರಿ ಮದುವೆ ಮನೆ ಕೆಲಸನ ಮಾಡ್ತಾಯಿದ್ರು. ಮದುವೆ ಮನೆಗೆ ಹಿಂದಿನ ಕಾಲದಲ್ಲಿ ವಾರಕ್ಕೆ ಮುಂಚೆನೇ ನೆಂಟರು ಸಂಬಂಧಿಕರು ಎಲ್ಲ ಬಂದು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ತಾಯಿದ್ರು. ಖುಷಿಯಾಗಿ ಎಲ್ಲರೂ ಕೂಡ ಕೆಲಸನ ಮಾಡ್ತಿದ್ರು. ಇವಾಗ ಈ ರೀತಿ ಎಲ್ಲ ಮದುವೆ ಸಂಪ್ರದಾಯಗಳು ಸ್ವಲ್ಪ ಕಡಿಮೆನೇ ಆಗಿದೆ ಅಂತಲೇ ಹೇಳ್ಬೋದು. ಇವಾಗೆಲ್ಲ ಸಿಟಿನಲ್ಲಿ ಮದುವೆ ಅಂತಂದರೆ ಇವೆಂಟ್ ಮ್ಯಾನೇಜ್ಮೆಂಟಿಗೆ ಎಲ್ಲವನ್ನು ಕೂಡ ವಹಿಸ್ಬಿಡ್ತಾರೆ ಏಜೆನ್ಸಿಗೆ. ಅವ್ರಿಗೆ ಇಷ್ಟು ದುಡ್ಡು ಅಂತ ಮಾತಾಡಿಕೊಂಡು ಕೊಟ್ಬಿಟ್ರೆ ಮುಗ್ದೋಗ್ಬಿಡ್ತು. ಇವರು ಒಂದು ದಿನ ಹೋಗಿ ಛತ್ರಕ್ಕೆ ಹೋಗಿ ಮದುವೆನ ಮುಗಿಸ್ಕೊಂಡು ಬರೋದು ಅಷ್ಟೇ. ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ದಂತಹ ಶಾಸ್ತ್ರ ಸಂಪ್ರದಾಯಗಳು ಕೂಡ ತುಂಬಾ ಕಡಿಮೆ ಆಗಿದ್ದಾವೆ ಅಂತಲೇ ಹೇಳ್ಬೋದು. ನಾನು ನಮ್ಮ ರಿಲೇಟಿವ್ ಮನೆಯ ಮದುವೆಗೆ ಹೋಗಿದ್ದೆ. ಇಲ್ಲಿ ಶಾಸ್ತ್ರನ ನಾನು ಮಾಡ್ತಾ ಇದ್ದೀನಿ. ನೈಟು ಇಲ್ಲಿ ಆಸೆ ಹಚ್ತಾರೆ ಹೆಣ್ಣಿಗೆ ಅಂತ ಹೇಳ್ತಾರೆ ಅಲ್ವಾ, ಆ ರೀತಿ ಆಸೆನ ಹಾಕಿದ್ದಾರೆ. ಅದರಲ್ಲಿ ಹುಡುಗಿನ ಕೂರಿಸ್ಬಿಟ್ಟು ಈ ರೀತಿ ಶಾಸ್ತ್ರಗಳನ್ನ ಮಾಡಬೇಕು. ಒಂದು 5 ಜನ ಅಥವಾ 9 ಜನ ಶಾಸ್ತ್ರಗಳನ್ನ ಈ ರೀತಿ ಮಾಡಬೇಕಾಗತ್ತೆ. ನಾನು ಕೂಡ ಇಲ್ಲಿ ಶಾಸ್ತ್ರನ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನೀವು ಯಾರಾದರೂ ಈ ರೀತಿ ಮದುವೆಗಳಿಗೆ ಹೋಗಿ ಶಾಸ್ತ್ರಗಳನ್ನ ಮಾಡಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಮದುವೆ ಅಂತಂದರೆ ಸಂಭ್ರಮ ಸಡಗರ ಎಲ್ಲವೂ ಕೂಡ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.